ಯಾವುದೇ ಮೃದುವಾಗಿರೋಂಥ ತಿನ್ನುವಂಥ ಪದಾರ್ಥನಾಗಲಿ ನಾವು ಹೋಳಿಗೆಗೆ ಹೋಲಿಸ್ತೀವಿ. ಮೃದುವಾಗಿರೋದ್ರಿಂದ ಮೆತ್ತಗೆ ಹೋಳಿಗೆ ಥರ ಇದೆ ಅಂತ ಹೇಳ್ತೀವಿ. ಈಗ ನೋಡಿ ನೋಡ್ತಿದ್ರಲ್ವ ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿದೆ ಈ ಹೋಳಿಗೆ. ತುಂಬಾ ಸಾಫ್ಟಾಗಿ ಈಸಿಯಾಗಿ ನೀವು 10 ನಿಮಿಷದಲ್ಲಿ ಹೋಳಿಗೆನ ಮಾಡ್ತೀರಾ ಅನ್ನೋದನ್ನು ನೀವು ನಂಬ್ತೀರಾ. ಹೌದು, 10 ನಿಮಿಷದಲ್ಲಿ ನೀವು ಹೋಳಿಗೆನ ಮಾಡ್ಬೋದು. ಯಾವುದೇ ರೀತಿ ಬೇಳೆನ ಬೇಯಿಸದೆ ರುಬ್ಬದೆ ಹಾಗೆ ಬೆಲ್ಲದಲ್ಲಿ ಕುದಿಸ್ತೇನೆ ಮಾಡುವಂಥ ಹೂರಣ ಇದು. ಈ ರೀತಿ ಸುಲಭವಾಗಿ 10 ನಿಮಿಷದಲ್ಲಿ ಯಾವ ರೀತಿ ಹೋಳಿಗೆ ಹೂರಣನ ರೆಡಿ ಮಾಡೋದು ಅಂತ ನೋಡೋಣ. ಹೋಳಿಗೆ ಯಾವ ರೀತಿ ಮಾಡೋದು ಅಂತ ಕೂಡ ನೋಡೋಣ. ಇದಕ್ಕೆ ನೋಡಿ ನಾನಿಲ್ಲೊಂದು ಸಾಸ್ ಪ್ಯಾನನ್ನು ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಬೆಲ್ಲನ ನಿಮಗೆ ಬೇಗ ಮಾಡೋ ಹಾಗಿದ್ರೆ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳಿ, ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಬೆಲ್ಲನ, ಆವಾಗ ಬೇಗ ಕರಗತ್ತೆ ನೀರಿನಲ್ಲಿ. ನೋಡಿ 1 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ, 1.5 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೆಲ್ಲ ಕರಗಬೇಕು. ನೋಡ್ತಿರ್ಬೋದು ಪೂರ್ತಿಯಾಗಿ ಬೆಲ್ಲ ಕರಗಿ ಕುದೀತಾ ಇದೆ ಬೆಲ್ಲದ ನೀರು. ಬೆಲ್ಲದಲ್ಲಿ ಯಾವುದೇ ರೀತಿ ಪಾಕ ತೆಗೆಯೋ ಅಗತ್ಯ ಇಲ್ಲ. ಇಲ್ಲಿ ಜಸ್ಟ್ ಬೆಲ್ಲ ನಿಮಗೆ ಕರಗಿದ್ರೆ ಸಾಕಾಗತ್ತೆ. ಇದನ್ನು ನೋಡಿ ಗ್ಯಾಸ್ ಆಫ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಮತ್ತೊಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, ಅಥವಾ ನೀವು ತುಪ್ಪ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಅಂದರೆ ನೀವು ಬಜ್ಜಿ ಬೋಂಡ ಮಾಡಲಿಕ್ಕೆಲ್ಲ ಬಳಸ್ತಿರಲ್ಲ, ಅದೇ ಕಡಲೆ ಹಿಟ್ಟು. ಅದನ್ನು ಕಡಲೆ ಹಿಟ್ಟು ಅಂದರೆ ಕಡಲೆ ಬೇಳೆನ ನುಣ್ಣಗೆ ಪೌಡ್ರ್ ಮಾಡಿರುವಂಥ ಹಿಟ್ಟು. ನಾವು ಹೋಳಿಗೆ ಮಾಡಲಿಕ್ಕೆ ಕಡಲೆ ಬೇಳೆನ ಯೂಸ್ ಮಾಡ್ತೀವಿ. ನಾನಿಲ್ಲಿ ಹೋಳಿಗೆ ಮಾಡಲಿಕ್ಕೆ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಎಣ್ಣೆನೋ ತುಪ್ಪನೋ ಹಾಕ್ಕೊಂಡು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಬೇಕು. 2 ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಏನು ಹುರಿಯೋ ಅಗತ್ಯ ಇಲ್ಲ. 2 ನಿಮಿಷ ಇದು ಹಸಿ ವಾಸನೆ ಏನಿರುತ್ತಲ್ಲ ಹಸಿಬೇಳೆ ಹಿಟ್ಟಿಂದು ಅದೆಲ್ಲ ಹೋಗೋವರೆಗೂ ಹುರಿದ್ರೆ ಸಾಕು. ಇವಾಗ ನೋಡಿ ತರ್ತರಿಯಾಗಿ ಕಾಣಿಸ್ತಿದೆ. ಎಣ್ಣೆ ಅಥವಾ ತುಪ್ಪ ಹಾಕಿ ಹುರಿದ್ರೆ ಈ ಥರ ತರ್ತರಿ ಆಗುತ್ತೆ. ಇದೇ ಥರ ಬೇಕಾಗಿರೋದು ನಮಗೆ. ತರ್ತರಿಯಾಗಿ ಹುರಿದ್ರೆ ಗಂಟುಗಳಾಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಹುರಿದಾಗಿದೆ ಇದು ಆಲ್ರೆಡಿ. ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ತುರಿ ಕೂಡ ಹಾಕ್ಕೊಂಡು ಜಸ್ಟ್ ಬಿಸಿ ಆದರೆ ಸಾಕು. ಕಾಯಿ ತುರಿ ಜಾಸ್ತಿ ಹುರಿಯೋ ಅಗತ್ಯ ಇಲ್ಲ. ಇದನ್ನು ಇನ್ನೇನು ಗ್ಯಾಸ್ ಆಫ್ ಮಾಡ್ಕೊಳ್ತೀವಿ ನಾವು, ಹಾಕ್ಕೊಳ್ಳಿ. ಇವಾಗ ನೋಡಿ ನಾನು ಇದನ್ನು ಚೆನ್ನಾಗಿ ಹುರಿದಾಗಿದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಆವಾಗಲೇ ಮಾಡಿಟ್ಕೊಂಡಂಥ ಬೆಲ್ಲದ ಪಾಕ ಏನಿದೆ ಇದನ್ನು ಒಂದು ಸ್ಟ್ರೈನರಿಂದ ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಲ್ಲದಲ್ಲಿ ಸುಮಾರು ಕಸಗಳಿರುತ್ತೆ, ಅದಕ್ಕೋಸ್ಕರ ಈ ಥರ ಸೋಸ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಬನ್ನಿ. ಯಾವುದೇ ಥರ ಗಂಟುಗಳಾಗೋದಿಲ್ಲ. ಯಾಕಂದರೆ ಬೆಲ್ಲದ ಪಾಕ ಸ್ವಲ್ಪ ಬಿಸಿ ಇದ್ದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಇದು ಆಲ್ರೆಡಿ ನಾವು ಬೆಲ್ಲದ ಪಾಕನ ಮಾಡಿಟ್ಟಿರೋದ್ರಿಂದ, ಅಂದರೆ ಬೆಲ್ಲದ ನೀರನ್ನು ಮಾಡಿಟ್ಟಿರೋದ್ರಿಂದ ಅದು ಸ್ವಲ್ಪ ಬಿಸಿ ಹೋಗಿರುತ್ತೆ. ಅದಕ್ಕೋಸ್ಕರ ಈ ಥರ ಗಂಟುಗಳಾಗೋದಿಲ್ಲ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ಥರ ಮಿಕ್ಸ್ ಮಾಡ್ತಾ ನಿಮಗೆ ಇದು ಗಟ್ಟಿ ಆಗ್ತಾ ಬರುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಈ ಥರ 1-2 ನಿಮಿಷ ಈ ಥರ ಹುರ್ಕೊಳ್ಬೇಕು. ಆಲ್ರೆಡಿ ನಾವು ತುಪ್ಪದಲ್ಲಿ ಅಥವಾ ಎಣ್ಣೆನಲ್ಲಿ ಹುರ್ಕೊಂಡಿದ್ದೀವಿ ಹಿಟ್ಟನ್ನು. ಮತ್ತೆ ಈ ಥರ ಬೆಲ್ಲದ ಪಾಕ ಹಾಕಾದ್ಮೇಲೆ ಗಟ್ಟಿಯಾಗೋವರೆಗೂ ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಸ್ವಲ್ಪ ತುಪ್ಪವನ್ನು ಹಾಕಿದ್ರೆ ಪೂರ್ತಿಯಾಗಿ ಕ್ಲೀನಾಗಿ ತಳ ಬಿಡುತ್ತೆ. ಇವಾಗ ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ. ಮಿಕ್ಸ್ ಮಾಡ್ತಾ ತಳ ಹಿಡಿದಿರೋ ಥರ ನೀವು 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಬೋದು, ಅಥವಾ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ತುಪ್ಪ ಹಾಕಿದ್ರೆ ಒಳ್ಳೆಯದು, ಯಾಕಂದರೆ ಸಿಹಿ ಪದಾರ್ಥ ಆಗಿರೋದ್ರಿಂದ ಸ್ವಲ್ಪ ತುಪ್ಪನೇ ಹಾಕ್ಕೊಳ್ಳಿ. ಎಣ್ಣೆ ಕೂಡ ಹಾಕ್ಕೊಳ್ಬೋದು, ಆಪ್ಷನಲ್ಲು. ಇವಾಗ ನೋಡಿ ತಳ ಎಲ್ಲ ಬಿಟ್ಟಾಗಿದೆ. ಎಷ್ಟು ಸಾಫ್ಟ್ ಆಗಿರುವಂಥ ನೋಡಿ ಗಟ್ಟಿಯಾಗಿರುವಂಥ ನಮಗೆ ಹೂರಣ ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ನೀವು ಹೋಳಿಗೆನ ಮಾಡ್ಬೋದಲ್ವ. ಯಾವುದೇ ರೀತಿ ಬೇಳೆ ಬೇಯಿಸೋ ಅಗತ್ಯನೇ ಇಲ್ಲ ಇಲ್ಲಿ. ಸ್ವಲ್ಪ ನೋಡಿ ಇದಕ್ಕೆ ಏಲಕ್ಕಿ ಪೌಡ್ರ್ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸಾಕು. ಇದು ಮತ್ತೆ ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಇದನ್ನು ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ. ಸೊ ಇವಾಗ ಇದನ್ನು ಪೂರ್ತಿಯಾಗಿ ತಣ್ಣಗಾಗ ಬಿಡ್ತೀನಿ ನಾನು. ಒಂದು 10 ನಿಮಿಷ ಬಿಟ್ಟರೆ ಸಾಕು, ಪೂರ್ತಿಯಾಗಿ ತಣ್ಣಗಾಗಿರುತ್ತೆ. ನಿಮಗೆ ಹೋಳಿಗೆ ಮಾಡಲಿಕ್ಕೆ ಹಿಟ್ಟನ್ನು ಯಾವ ರೀತಿ ಕಲಿಸ್ಬೇಕು ಅನ್ನೋದು ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದರೆ ಇಲ್ಲಿ ಮೇಲೆ ಐ ಕಾರ್ಡಲ್ಲಿ ನಾನಿಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡಾದ್ಮೇಲೆ ಅದನ್ನು ಕೂಡ ಪ್ರೆಸ್ ಮಾಡ್ಕೊಂಡು ನೋಡಿ, ಅಥವಾ ಎಂಡ್ ಸ್ಕ್ರೀನಲ್ಲಿ ವೀಡಿಯೋಸ್ಗಳನ್ನ ಕೊಟ್ಟಿರ್ತೀನಿ ಯಾವ ರೀತಿ ಹಿಟ್ಟನ್ನು ಕಲಿಸ್ಬೇಕು ಹೋಳಿಗೆ ಮಾಡಲಿಕ್ಕೆ ಪರ್ಫೆಕ್ಟಾಗಿ, ಅದು ಕೂಡ ಇದೆ. ಇವಾಗ ನೋಡಿ ಹೋಳಿಗೆ ಹೂರಣ ಏನಿದೆ ನಮ್ಮದು ರೆಡಿಯಾಗಿದೆ, ತಣ್ಣಗಾಗಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ. ಕೈಗೆ ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ.
ನೀವು ಬೇಳೆ ಕುದಿಸಿ ಬೇಯಿಸಿ ಯಾವ ರೀತಿ ಹೂರಣ ಮಾಡ್ತೀರೋ ಅದೇ ಥರ ಇದು ಇಲ್ಲಿ ಹೂರಣ ರೆಡಿಯಾಗಿದೆ. ಸೊ ನಿಮಗೆ ಈ ಥರ ಮೊದಲೇ ಉಂಡೆಗಳನ್ನ ಮಾಡಿಟ್ಕೊಂಡು ನೀವು ಮಾಡ್ಕೊಳ್ಬೋದು. ನೋಡಿ ಇವಾಗ ನಾನು ಹಿಟ್ಟು ಕೂಡ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದರಿಂದ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಹೋಳಿಗೆ ಮಾಡಿದರೆ ಆಯಿತು. ನೋಡಿ ಹೋಳಿಗೆ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನಾನಿಲ್ಲಿ ತೋರಿಸ್ತೀನಿ. ಸುಲಭವಾಗಿ ಯಾವ ರೀತಿ ಹೋಳಿಗೆ ಮಾಡ್ಬೋದು, ಎಲ್ಲೂ ಅಂಟ್ಲಾರ್ದೆ ಹರಿಲಾರ್ದೆ ಅನ್ನೋದನ್ನು ತೋರಿಸ್ತೀನಿ. ವೀಡಿಯೋನ ಪೂರ್ತಿಯಾಗಿ ನೋಡಿ. ಅರ್ಧಂಬರ್ಧ ವೀಡಿಯೋ ನೋಡಿ ದಯವಿಟ್ಟು ಕ್ವೆಶನ್ ಕೇಳ್ತಿರಲ್ಲ, ನೀವು ಪೂರ್ತಿಯಾಗಿ ವೀಡಿಯೋಸ್ಗಳನ್ನ ನೋಡಿರೋದಿಲ್ಲ. ಅರ್ಧ ವೀಡಿಯೋ ನೋಡಿ ನಿಮಗೆ ಕನ್ಫ್ಯೂಸ್ ಆಗಿರುತ್ತೆ, ಅದಕ್ಕೋಸ್ಕರ ನೀವು ಕ್ವೆಶನ್ ಮಾಡ್ತೀರಾ ನಂಗೆ ಗೊತ್ತು. ಸೊ ಅದಕ್ಕೋಸ್ಕರ ಪೂರ್ತಿಯಾಗಿ ವೀಡಿಯೋಸ್ನ ನೋಡ್ಕೊಳ್ಳಿ. ನೋಡಿ ಈ ಥರ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ಹಿಟ್ಟು ಪೂರ್ತಿಯಾಗಿ ಈ ಥರ ಈ ಕನ್ಸಿಸ್ಟೆನ್ಸಿಲಿ ಹೀಗಿರಬೇಕು ಹಿಟ್ಟು. ಇದಕ್ಕಿಂತ ಗಟ್ಟಿ ಆದರೆ ಹೋಳಿಗೆ ಗಟ್ಟಿಯಾಗಿ ಬರುತ್ತೆ, ಸಾಫ್ಟಾಗಿ ಬರೋದಿಲ್ಲ. ಸೊ ಇವಾಗ ಬನ್ನಿ ಹೋಳಿಗೆ ಮಾಡ್ಕೊಳ್ಳೋಣ. ನೋಡಿ ಒಂದು ಅಲ್ಯೂಮಿನಿಯಂ ಶೀಟ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಈ ಥರ ಕೈಯಿಂದ ಕೂಡ ನೀವು ತಟ್ಕೊಳ್ಬೋದು, ಅಥವಾ ಮೇಲ್ಗಡೆ ಯಾವುದಾದ್ರೂ ಬಟರ್ ಪೇಪರು ಪ್ಲಾಸ್ಟಿಕ್ ಶೀಟ್ ಹಾಕಿ ಕೈಯಿಂದ ಪ್ರೆಸ್ ಮಾಡ್ಕೊಳ್ಬೋದು, ಅಥವಾ ಇದೇ ಥರ ಇನ್ನೊಂದು ಶೀಟು ಕೂಡ ನಮಗೆ ಸಿಗುತ್ತೆ. ಆದರೆ ಅದನ್ನು ಮೇಲ್ಗಡೆ ಇಟ್ಕೊಂಡು ನೀವು ಯಾವ ರೀತಿ ಬೇಕಿದ್ರೂ ಒತ್ಕೊಳ್ಬೋದು. ಅಥವಾ ನೋಡಿ ನಾನಿಲ್ಲಿ ಲಟ್ಟಣಿಗೆಯಿಂದ ಈ ಥರ ಲಟ್ಟಿಸ್ತಾ ಇದ್ದೀನಿ. ಇದೇ ನನಗೆ ಕಂಫರ್ಟೇಬಲ್ ಅನ್ನಿಸ್ತು. ನಿಮಗೆ ಯಾವ ರೀತಿ ಬೇಕೋ ಅದನ್ನು ಮಾಡ್ಕೊಳ್ಬೋದು. ಈ ಅಲ್ಯೂಮಿನಿಯಂ ಶೀಟಿಂದ ತುಂಬಾ ಸಹಾಯ ಆಗುತ್ತೆ. ಯಾವುದೇ ಪರೋಟ ಆಗಲಿ ಈ ಹೋಳಿಗೆ ರೆಸಿಪಿಗಳಾಗಲಿ ಇದನ್ನು ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಮಸ್ಟ್ ಇದನ್ನು ನೀವು ತಗೊಂಡು ಎಷ್ಟು ದಿನ ಬೇಕಿದ್ರೂ ನೀವು ವರ್ಷಾನುಗಟ್ಟಲೆ ಇದನ್ನು ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಹೋಳಿಗೆ ಪರೋಟ ಮಾಡಲಿಕ್ಕೆ. ಸೊ ನೋಡಿ ಇವಾಗ ಹೋಳಿಗೆ ಆಗಿದೆ. ಲಟ್ಟಣಿಗೆನಲ್ಲಿ ಈ ಥರ ನಿಧಾನವಾಗಿ ತಗೊಂಡು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಈ ಅಲ್ಯೂಮಿನಿಯಂ ಶೀಟ್ ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನಿಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಿದ್ದರೆ ಅಲ್ಲಿಂದ ತೊಗೊಳ್ಬೋದು. ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ವಸ್ತು ಅಂತ ಹೇಳ್ಬೋದು. ಅದು ಅಡುಗೆ ಮನೆಗೆ ಯಾವಾಗಲೂ ಬೇಕಾಗಂಥ ವಸ್ತು, ಹಾಳಾಗದಿರೋಂಥ ವಸ್ತು. ಇವಾಗ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ. ಮೇಲ್ಗಡೆ ತುಪ್ಪನೋ ಅಥವಾ ಎಣ್ಣೆನೋ ಹಾಕ್ಕೊಂಡು ಈ ಥರ ಎರಡೂ ಕಡೆಯೂ ಚೆನ್ನಾಗಿ ಒತ್ತಿ ಫ್ರೈ ಮಾಡಿಕೊಂಡ್ರೆ ಮೃದುವಾದಂಥ ಸಾಫ್ಟಾಗಿರುವಂಥ ಬೆಣ್ಣೆ ಅಂತ ಹೋಳಿಗೆ ನಮಗೆ ರೆಡಿ ಆಗುತ್ತೆ. ಯಾವುದೇ ರೀತಿ ಬೇಳೆ ಬೇಯಿಸ್ದೇನೆ ರುಬ್ಬದೇನೆ ಮಾಡಿರುವಂಥ ಹೋಳಿಗೆ ಅಂತ ನಿಮಗೆ ಅನಿಸೋದೇ ಇಲ್ಲ. ಇದು ಖಂಡಿತವಾಗ್ಲೂ ಈ ದೀಪಾವಳಿಗೆ ಈಸಿಯಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಕೆಲಸವನ್ನು ಹಗುರವಾಗಿ ಮಾಡ್ಕೊಳ್ಳೋಕ್ಕೆ ಈ ಥರ ಸುಲಭವಾಗಿ ಅಡುಗೆಗಳನ್ನು ಮಾಡ್ಕೊಳ್ಳಿ. ಹೋಳಿಗೆ ಮಾಡೋದು ತುಂಬಾ ಕಷ್ಟ ಅಂತ ಅಂದ್ಕೊಂಡಿರೋರ್ಗಂತೂ ಇದೊಂದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ಒಂದು 10-15 ನಿಮಿಷದಲ್ಲೆಲ್ಲ ಹೋಳಿಗೆ ರೆಡಿ ಆಗುತ್ತೆ. ಸುಮಾರು ಹೋಳಿಗೆಗಳು ರೆಡಿ ಆಗುತ್ತೆ. ಇವಾಗ ನೋಡ್ತಿರ್ಬೋದು, ನಿಮಗೆ ಅನಿಸಿದೆಯಾ ಯಾವುದೇ ರೀತಿ ಬೇಳೆನ ಉಪಯೋಗಿಸಲಾರ್ದೆ ರುಬ್ಬದೆ ಮಾಡಿರುವಂಥ ಹೋಳಿಗೆ ಅಂತ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ, ಎಷ್ಟು ಕಟ್ ಮಾಡ್ತೀವೋ ಅಷ್ಟು ಮಾತ್ರ ಕಟ್ ಆಗ್ತಿದೆ, ರಬ್ಬರ್ ಥರ ಎಳಿತಾ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ ಹೋಳಿಗೆ. ಬೇಳೆ ಬೇಯಿಸಿ ಹೋಳಿಗೆ ಮಾಡೋದಕ್ಕೆ ತುಂಬ ಸಮಯ ತಗೊಳುತ್ತೆ. ಆ ಥರ ಟೈಮ್ ವೇಸ್ಟ್ ಮಾಡ್ದೇನೆ ಈ ದೀಪಾವಳಿ ಹಬ್ಬಕ್ಕೆ ನೀವು ಕೂಡ ಈ ಥರ ಈಸಿಯಾಗಿ ದಿಢೀರಾಗಿ ಹೋಳಿಗೆನ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಮಾಡ್ಬೋದು. ಹಾಗೆ ನಿಮಗೆ ಇಷ್ಟವಾಗಿರುವಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ರೆಸಿಪಿಯನ್ನು ಶೇರ್ ಮಾಡಿ, ಅವರು ಕೂಡ ಸುಲಭವಾಗಿ ಮಾಡ್ಬೋದು. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.